ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚುನ್ಮುರಿ ಸೂಸ್ಲ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ನಾ ಇಲ್ಲೇ ಒಂದಿಷ್ಟು ತರಕಾರಿ ತೊಗೊಂಡೇರಿ. ಉಳ್ಳಾಗಡ್ಡಿ, ಕ್ಯಾಬೇಜು, ಕ್ಯಾರೆಟು, ಹಸಿ ಬಟಾಣಿ ಮತ್ತು ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ. ನಿಮ್ಮ ಕಡೆ ಯಾವವ ಅವನ್ನ ತೊಗೊಂಡ್ರು ನಡೀತದ್ರಿ. ಅವಿಷ್ಟೆಲ್ಲ ಸಣ್ಣಂಗೆ ಹೆಚ್ಕೊಂಡು ಒಗ್ಗರಣೆ ಹಾಕ್ಬೇಕ್ರಿ. ಈಗ ಒಗ್ಗರಣೆ ಒಳಗೆ 1-2 ಸ್ಪೂನ್ ಎಣ್ಣೆ ಹಾಕಬೇಕು. ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಇವಿಷ್ಟು ಹಾಕ್ಬೇಕು ನೋಡ್ರಿ. ಇದಿಷ್ಟು ಹಾಕಿ ಆಮೇಲೆ ನಾವೇನು ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ರಿ ಅವನ್ನ ಹಾಕಿ ತಾಳಿಸೋದು. ಸಣ್ಣ ಉರಿ ಒಳಗೆ ತಾಳಿಸ್ಬೇಕ್ರಿ ಅವು. ಚುನ್ಮುರಿ ಸೂಸ್ಲಕ್ಕೂ ನಮ್ಮ ಉತ್ತರ ಕರ್ನಾಟಕಕ್ಕೂ ಭಾಳ ಅವಿನಾಭಾವ ನಂಟದ ನೋಡ್ರಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿಯೊಬ್ಬರಿಗೂ ಚುನ್ಮುರಿ ಸೂಸ್ಲಂದ್ರೆ ಅಷ್ಟು ಪ್ರೀತಿನ. ಮತ್ತು ಬರೀ ಚುನ್ಮುರಿ ಸೂಸ್ಲಲ್ರಿ, ಅದ್ರ ಜೋಡಿ ಬಜಿನೂ ಇರಬೇಕು. ಭಾರಿ ಕಾಂಬಿನೇಷನ್ ಆಗ್ತದೆ ನೋಡ್ರಿ. ಅದಕ್ಕೆ ಈಗ ನಾವು ಒಗ್ಗರಣೆ ಹಾಕಿದ್ದೀರಿ. ಎಲ್ಲ ಒಗ್ಗರಣೆ ಹಾಕಿ ಈಗ ಒಂದೊಂದು ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ರಿ ಅವೆಲ್ಲ ತರಕಾರಿ ಹಾಕ್ತಾ ಹೋಗ್ಬೇಕು. ಫಸ್ಟ್ ನಾವೊಂದಿಷ್ಟು ಶೇಂಗಾ ಹಾಕಿದ್ದೀರಿ. ಶೇಂಗಾ ಅಂತೂ ಇದಕ್ಕೆ ಕಂಪಲ್ಸರಿ ಹಾಕಲೇಬೇಕು ನೋಡ್ರಿ. ಶೇಂಗಾ ಹಾಕೋದ್ರಿಂದ ಚುನ್ಮುರಿ ಸೂಸ್ಲ ಭಾಳ ರುಚಿ ಅನ್ನಿಸ್ತದೆ. ಈಗ ನಾ ಇದಕ್ಕೆ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದೆ. ಇದು ಅಷ್ಟೇ ರೀ, ನಿಮ್ಮ ರುಚಿಗೆ ತಕ್ಕಂಗೆ ನೋಡಿ ನೀವು ಹಾಕ್ಕೊಳ್ರಿ. ನಾ ಇಲ್ಲೇ ಒಂದು 3-4 ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಆಮೇಲೆ ಸ್ವಲ್ಪ ಟೊಮ್ಯಾಟೊ, ಆಮೇಲೆ ಇವೆಲ್ಲ ಉಳ್ಳಾಗಡ್ಡಿ, ಆಮೇಲೆ ಇವೆ ಮಿಕ್ಸ್ ತರಕಾರಿ ಅವೆಲ್ಲ ಕ್ಯಾರೆಟ್ ಎಲ್ಲ ಇತ್ತಲ್ರಿ, ಇದನ್ನು ಹಾಕಿದೆ ನೋಡ್ರಿ. ಇದಿಷ್ಟು ಹಾಕಿ ಚಲೋ ತಂಗೆ ತಾಳಿಸ್ಬೇಕು. ಅಂದ್ರೆ ಚಲೋ ತಂಗೆ ತಾಳಿಸ್ಬೇಕಂದ್ರೆ ಇದು ಮೆತ್ತಗಾಗಬೇಕು. ತರಕಾರಿ ಅರ್ಧಂಬರ್ಧ ಬೇಯಬಾರ್ದ್ರಿ. ಅದಕ್ಕೆ ಚಲೋ ತಂಗೆ ತಾಳಿಸೋದು ಒಂದೇ. ಇದಿಷ್ಟು ತಾಳ್ಸಿದಾದ್ಮೇಲೆ ಲಾಸ್ಟಿಗೆ ವಟಾಣಿ ಕಾಳು ಹಾಕಿದ್ದೀರಿ. ವಟಾಣಿ ಕಾಳು ಆಪ್ಷನಲ್, ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ನನ್ನ ಕಡೆ ಇದ್ದು ರೀ, ಅವು ಈಗ ಸೀಸನ್ ಅಲ್ರಿ, ಅದಕ್ಕೆ ಹಾಕಿದೆ. ಹಾಕಿದ್ರೆ ಮಾತ್ರ ರುಚಿ ಅನ್ನಿಸ್ತದ್ರಿ ಭಾಳ. ನೆಕ್ಸ್ಟ್ ಅದು ಚುನ್ಮುರಿ ತೊಯ್ಸ್ಕೋಬೇಕು. ಚುನ್ಮುರಿ ಅದೆಲ್ಲ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡು ಅದಕ್ಕೆ ಚುನ್ಮುರಿ ಹಾಕಿ, ಚುನ್ಮುರಿ ಕ್ಲೀನ್ ಇದ್ರೆ ಡೈರೆಕ್ಟ್ ಹಾಕ್ಬೇಕ್ರಿ. ಚುನ್ಮುರಿ ಕೆಲವೊಂದು ಮಣ್ಣು ಇರ್ತಾವೆ, ಅದನ್ನು ಒಂಚೂರು ಕ್ಲೀನ್ ಮಾಡ್ಕೊಂಡು ಹಾಕಬೇಕು. ಚುನ್ಮುರಿ ತೊಯ್ಸಿದ್ದು ಅಷ್ಟೇ ರೀ, ಭಾಳ ಗಟ್ಟಿನೂ ತೊಯ್ಸ್ಬಾರ್ದು, ಭಾಳ ಭಾಳೊತ್ತು ನೀರೊಳಗೆ ಬಿಟ್ಟು ಇದು ಮಾಡಬಾರ್ದು. ಈಗ ಒಂದು ಸತಿ ಇದಿಷ್ಟು ಹಿಂಗೆ ಕೈ ಆಡಿಸಿ ಅದನ್ನು ನೀರು ಹಿಂಡಿ ತೆಗಿಬೇಕ್ರಿ. ಇಷ್ಟು ಮಾಡಿಬಿಟ್ರೆ ಸಾಕ್ರಿ. ಭಾಳ ಮೆತ್ತಗೂ ಆದ್ರೆ ಒಂಥರ ಅನ್ನಿಸ್ತದ್ರಿ ಸೂಸ್ಲ, ಅದಕ್ಕೆ ಭಾಳ ನೀರು ಬಿಡಬಾರ್ದು. ಈಗ ನಾ ಏನು ಮಾಡಿದೆ, ಇದು ಉಪ್ಪು ಮತ್ತು ಈ ಪುಟಾಣಿ ಪುಡಿ ಇರ್ತದಲ್ರಿ, ಪುಟಾಣಿ ಪುಡಿ ಹಾಕಬೇಕು. ಇದಕ್ಕೆ ಪುಟಾಣಿ ಪುಡಿ ಹಾಕೋದ್ರಿಂದ ಚುರ್ಮುರಿ ಸೂಸ್ಲ ಭಾಳ ರುಚಿ ಅನ್ನಿಸ್ತದೆ. ಈಗ ನೀವು ಟೊಮ್ಯಾಟೊ ಹಾಕಿದ್ದಿಲ್ಲ ಅಂದರೆ ಈ ಟೈಮ್ನಾಗ ಲಿಂಬೆಹಣ್ಣು ಹಿಂಡ್ಕೋಬೋದು. ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡ್ರೆ ಹುಳಿ ಅನ್ನಿಸ್ತದೆ. ನಾವು ಟೊಮ್ಯಾಟೊ ಹಾಕಿದ್ದಕ್ಕೆ ಲಿಂಬೆಹಣ್ಣು ಹಿಂಡಲಿಲ್ಲ. 2 ಸ್ಪೂನ್ ಪುಟಾಣಿ ಹಿಟ್ಟು ಹಾಕಿ ಚಲೋ ತಂಗೆ ಇದ್ರಾಗ ಕಲಿಸ್ಬೇಕು. ಇದನ್ನು ಕಲಸಿದ್ದನ್ನು ಡೈರೆಕ್ಟ್ ಒಗ್ಗರಣೆಗೆ ಹಾಕಿಬಿಟ್ರೆ ಸೂಸ್ಲಿಕ್ಕೆ ಎಲ್ಲ ಕಡೆ ಉಪ್ಪು ಅನ್ನಿಸ್ತದ್ರಿ. ಅದ್ರಾಗೂ ಹಾಕ್ಬೋದು, ಬಟ್ ಇದು ಮಾಡೋದ್ರಿಂದ ಇನ್ನೂ ಈಸಿ ಆಗ್ತದೆ. ಈಗ ಒಗ್ಗರಣೆ ಎಲ್ಲ ಚಲೋ ತಂಗೆ ತಾಳಿಸಿದ್ದಾಗ್ಯದ. ಈಗ ಈ ಚುರ್ಮುರಿ ಅದಕ್ಕೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಮ್ಯಾಲಿಂದ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಫಟಾಫಟ್ ನಮ್ಮ ಉತ್ತರ ಕರ್ನಾಟಕದ ಚುನ್ಮುರಿ ಸೂಸ್ಲ ರೆಡಿ ಆಗ್ತದೆ ನೋಡ್ರಿ. ಇದನ್ನು ಬಳ್ಳಾರಿ ಕಡೆ ಮತ್ತು ಗಂಗಾವತಿ ಕಡೆ ಒಗ್ಗರಣೆ ಅಂತ ಹೇಳ್ತಾರೆ. ಈ ಎಲ್ಲ ಕಡೆ ಸೇಮ್ ಆದ್ರೆ ಹೆಸರು ಬೇರೆ ಬೇರೆ ನೋಡ್ರಿ. ಇದಕ್ಕೆ ಬೆಂಗಳೂರು ಕಡೆ ಮಂಡಕ್ಕಿ ಅಂತ ಹೇಳ್ತಾರೆ. ನಮ್ಮ ಕಡೆ ಅಂತೂ ಇದಕ್ಕೆ ಚುನ್ಮುರಿ ಸೂಸ್ಲನ ಅಂತ ಹೇಳಿ ಕರೀತಾರೆ. ಭಾರಿ ಅಂದ್ರೆ ಭಾರಿ ರುಚಿ ಇರ್ತದ್ರಿ ಇದು. ಬಿಸಿ ಇದ್ದಾಗೂ ಒಂದು ಟೈಪ್ ರುಚಿ ಅನ್ನಿಸ್ತದೆ. ಆರಿದ್ಮೇಲೆ ಮೊಸರು ಹಾಕ್ಕೊಂಡು ತಿಂದ್ರೂ ರುಚಿ ಅನ್ನಿಸ್ತದೆ. ಒಂದು ಸತಿ ನೀವು ಎಲ್ಲ ಟ್ರೈ ಮಾಡಿ ನೋಡ್ರಿ ಚುನ್ಮುರಿ ಸೂಸ್ಲ. ಹಿಂಗೆ ಅನ್ನಿಸ್ತಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಆಯಿತು ವೀಕ್ಷಕರೇ, ನಮಸ್ಕಾರ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ನೋಡ್ಲಿಕ್ಕತ್ತೀರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ. ಮುಂದಿನ ಅಡುಗೆಯೊಂದಿಗೆ ಮತ್ತೆ ಸಿಗೋಣ.